ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಸೇಫ್ ಆಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಈ ನಡುವೆ ಬರೀ ರೆಸಿಪೀಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಂತೂ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸನ್ ಬಂದು ನಾನು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರೋದ್ರಿಂದ ಕರೆಸ್ಪಾಂಡೆನ್ಸಲ್ಲಿ ಸೆಕೆಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇರೋದು. 2014 ಅಡ್ಮಿಷನ್ಸ್ ಆದರೂ ಡ್ಯೂ ಟು ಸಮ್ ಇಶ್ಯೂಸ್ ಅಲ್ಲಿ UGC ಎಕ್ಸಾಮ್ಸ್ ಏನು ಕಂಡಕ್ಟ್ ಮಾಡ್ತಾ ಇರಲಿಲ್ಲ. 3 ಸೆಮಿಸ್ಟರ್ಸ್ ಕಂಟಿನ್ಯೂಸ್ ಆಗಿ ಕಂಡಕ್ಟ್ ಮಾಡ್ತು. ಬಟ್ 4th ಸೆಮಿಸ್ಟರ್ 3rd ಸೆಮ್ ಆದಮೇಲೆ 4th ಸೆಮಿಸ್ಟರಲ್ಲಿ ಒಂದು ಇಶ್ಯೂಸ್ ಆಯಿತು. KSOU UGC ರೆಕಗ್ನೈಷನ್ ಆಗಲ್ಲ ಅಂತ ಇಶ್ಯೂ ಆಯಿತು. ಈಗ KSOU ಅವ್ರದ್ದು ಎಲ್ಲ UGC ರೆಕಗ್ನಿಷನ್ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ದೇ ಆರ್ ಪ್ಲ್ಯಾನಿಂಗ್ ಟು ಕಂಡಕ್ಟ್ ದ ಎಕ್ಸಾಮ್ಸ್. 3 ಸೆಮಿಸ್ಟರ್ಸ್ ಮುಗಿದಿದೆ ನಂದು ಕಂಟಿನ್ಯೂಸ್ ಆಗಿ. ಈಗ 4th ಸೆಮಿಸ್ಟರ್ ಮಾತ್ರ 4 ಇಯರ್ಸ್ ತೊಗೊಳ್ತಾ ಇದೆ. 2 ಇಯರ್ಸಲ್ಲೇ ಮುಗಿಸ್ಬೇಕಾಗಿರೋಂಥ MSc 6 ಇಯರ್ಸ್ ಆದರೂ ನಂದು ಮುಗಿತಾ ಇಲ್ಲ ಬಿಕಾಸ್ ಆಫ್ UGC's ಇಶ್ಯೂಸ್. ಸೊ ನಮ್ಮ ಬ್ಯಾಚ್ ಅವ್ರಿಗೆ ಯಾರ್ದೂ 4th ಸೆಮಿಸ್ಟರ್ಸ್ ಎಕ್ಸಾಮ್ಸೇ ಆಗಿಲ್ಲ. 6 ಇಯರ್ಸ್ ಆಯಿತು. ಸೊ 3 ಸೆಮಿಸ್ಟರ್ಸ್ ಮುಗಿಸಿ ಈಗ 4th ಸೆಮ್ಮು ಮೋಸ್ಟ್ಲಿ ಸೆಪ್ಟೆಂಬರ್ ಎಂಡಕ್ಕೆ KSOU ಅವ್ರು ಕಂಡಕ್ಟ್ ಮಾಡ್ತಾರೆ ಅನಿಸುತ್ತಾ ಇದೆ. ಸೊ ದೇ ಆರ್ ಪ್ಲ್ಯಾನಿಂಗ್. ಸೊ ಅದಕ್ಕೆ ಸ್ಟಡೀಸ್ ಸ್ಟಾರ್ಟ್ ಆಗಿದೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ನನಗೆ ಚಿಕ್ಕ ಮಕ್ಕಳಿದ್ದಾರೆ. ಅವ್ರನ್ನ ಇಟ್ಕೊಂಡು ಓದೋದು, ಮನೆ ಬ್ಯಾಲೆನ್ಸ್ ಮಾಡೋದು ಎಲ್ಲ ಆ್ಯಕ್ಚುಲಿ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಬಟ್ ಇಂಪಾರ್ಟೆಂಟಾಗಿ ನನಗೆ ಸ್ಟಡೀಸ್, ಅದು MSc ಕೆಮಿಸ್ಟ್ರಿ ನಿಜವಾಗ್ಲೂ ತುಂಬಾ ಕಷ್ಟ ಇದೆ. ಫೈನಲ್ ಸೆಮ್ ಬೇರೆ, ಅದರಿಂದ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಆಗಾಗ ಟೈಮ್ ಸಿಕ್ಕಾಗ ನಾನು ಅಪ್ಲೋಡ್ ಮಾಡ್ತೀನಿ. ಎಕ್ಸಾಮ್ ಆದಮೇಲೆ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ತುಂಬ ಜನ ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ. ಆವ್ರೇಜ್ ಡ್ಯೂರೇಷನ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ಕಿಪ್ ಮಾಡ್ದಂಗೆ ನೋಡ್ತಾ ಇದ್ದೀರಾ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ. ನನ್ನ ಸ್ವಲ್ಪನಾದರೂ ಎಫರ್ಟ್ ಆಗ್ತಿರೋದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನು ಸಿಗ್ತಾಯಿದೆ. ಆ್ಯಕ್ಚುಲಿ ಯೂಟ್ಯೂಬ್ ರನ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ಕಷ್ಟನೂ ಅಲ್ಲ, ಈಸಿನೂ ಅಲ್ಲ. ಬಟ್ ಮಕ್ಕಳನ್ನ ಇಟ್ಕೊಂಡು ಆ್ಯಕ್ಚುಲಿ ಇಟ್ ಈಸ್ ಅ ಚಾಲೆಂಜಿಂಗ್ ಟಾಸ್ಕ್. ಬಟ್ ಐ ಲೈಕ್ ಚಾಲೆಂಜಸ್. ಐ ಲೈಕ್ ಟು ಟೇಕ್ ಚಾಲೆಂಜಸ್. ಐ ಲೈಕ್ ಟು ಫೇಸ್ ದ ಚಾಲೆಂಜಸ್. ಸೊ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋ ಹಾಗೆ ನಾನು ಎಂಟಿಯಾಗಿ ತಲೆನ ಇಟ್ಕೊಳ್ಳಲ್ಲ. ಸಮಥಿಂಗ್ ಎಂಗೇಜಿಂಗ್ ಆಗಿದ್ರೆ ಆ್ಯಕ್ಚುಲಿ ಲೈಫ್ ಚೆನ್ನಾಗಿರುತ್ತೆ. ಸೊ ಐ ಲೈಕ್ ಚಾಲೆಂಜಸ್. ಇಟ್ಸ್ ಓಕೆ, ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅನ್ನೋ ಹಾಗೆ ಇತ್ತು. ಕಂಡೀಷನ್ ಆಗಿತ್ತು ಬಿಫೋರ್ ದ ಎಕ್ಸಾಮ್ ಅನೌನ್ಸ್ಮೆಂಟ್. ಈಗ ಡೇಟ್ ಏನು ಫಿಕ್ಸ್ ಆಗಿಲ್ಲ. ಡೇಟ್ ಫಿಕ್ಸ್ ಆಗಿದ ತಕ್ಷಣ ಸ್ಟಾಪ್ ದಿಸ್ ಯೂಟ್ಯೂಬ್, ಐ ಪಾಸ್ ದಿಸ್ ಯೂಟ್ಯೂಬ್. ಆಮೇಲೆ ಎಕ್ಸಾಮ್ ಆಗಿದ ತಕ್ಷಣ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಸದ್ಯಕ್ಕೆ ಸ್ಟಡೀಸ್ ಕಾನ್ಸಂಟ್ರೇಷನ್ ಆಗ್ತಾ ಇರೋದ್ರಿಂದ ವ್ಲಾಗ್ಸ್ ರೆಗ್ಯುಲರಾಗಿ ಬರ್ಬೋದು, ಬರದೇ ಇರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ನಾನು ಟಾರ್ಗೆಟ್ ಮಾಡಿದಷ್ಟು ಕಂಪ್ಲೀಟ್ ಮಾಡಿ ಆ ದಿನಕ್ಕೆ ಸ್ಟಡೀಸ್ ಕಂಪ್ಲೀಟ್ ಮಾಡಿದ್ರೆ ವ್ಲಾಗ್ ಎಡಿಟಿಂಗ್ ಏನಾದರೂ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಇಲ್ಲ ನಂದು ಸ್ಟಡೀಸ್ ಕಂಪ್ಲೀಟ್ ಆ ದಿನಕ್ಕೆ ಆಗಿಲ್ಲ ಅಂದರೆ ಮೋಸ್ಟ್ ಪ್ರಾಬಬಲಿ ಅವತ್ತು ಪೋಸ್ಟ್ ಮಾಡಲ್ಲ. ಹೋಪ್ ಯು ಹೆಲ್ಪ್ ಆ್ಯಂಡ್ ಕೋಆಪ್ರೇಟ್ ವಿತ್ ಮೀ. ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ತಾಯಿದ್ದೀರಾ. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ಈಗಲೂ ಪ್ರೆಸೆಂಟ್ಲಿ ಈಗ ಒಂದೆರಡು ಮೆಸೇಜ್ ಬಂತು. ತುಂಬಾ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಕುಕ್ಕಿಂಗ್ ಸ್ಟಾರ್ಟಿಂಗಲ್ಲಿ ಬರ್ತಾ ಇರಲಿಲ್ಲ. ಮದುವೆ ಆಗಿ 2-3 ಇಯರ್ಸ್ ಬರ್ತಾನೆ ಇರಲಿಲ್ಲ. ಐ ವಾಸ್ ಡೂಯಿಂಗ್, ಮಾಡ್ತಾಯಿದ್ದೆ ಅಷ್ಟೇ. ಬಟ್ ಆಮೇಲೆ ಕುಕ್ಕಿಂಗ್ ಈಸ್ ಪ್ರೆಸೆಂಟ್ಲಿ ಮೈ ಪ್ಯಾಷನ್ ಫಾರ್ ಶ್ಯೂರ್. ನನಗೆ ಹೊಸ ರೆಸಿಪೀಸ್ನ ಟ್ರೈ ಮಾಡೋದು, ಅದು ಪರ್ಫೆಕ್ಟಾಗಿ ಟ್ರೈ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಕುಕ್ಕಿಂಗ್. ಸೊ ಪಾಸ್ಟ್ 4-5 ಇಯರ್ಸಿಂದ ನಾನು ಕಲ್ತಿರೋಂಥ ರೆಸಿಪೀಸ್ನ, ನನಗೆ ಪರ್ಫೆಕ್ಟಾಗಿ ಬರುವಂಥ ರೆಸಿಪೀಸ್ನೇ ನಾನು ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಐ ಕ್ಯಾನ್ ಗಿವ್ ಸಚ್ 100% ಗ್ಯಾರಂಟಿ ಫ್ರಮ್ ಮೈ ಸೈಡ್ ಟು ಯು. ಸೊ ರೆಸಿಪೀಸು ಪರ್ಫೆಕ್ಟ್ ಬಂದ್ರೇ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಡೆಫಿನೆಟಾಗಿ ಪೋಸ್ಟ್ ಮಾಡಲ್ಲ. ಸೊ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಎಕ್ಸಾಮ್ಸ್ ಆಗಿರೋದ್ರಿಂದ ನನ್ನ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಸ್ಟಡೀಸ್ ಮೇಲಿರುತ್ತೆ. ಡೇಟ್ ಅನೌನ್ಸ್ ಆಗೋವರೆಗೂ. ಅನೌನ್ಸ್ ಆದಮೇಲೆ ಐ ಪಾಸ್ ದಿಸ್ ಯೂಟ್ಯೂಬ್ ಚಾನಲ್. ಆಗಾಗ ನನ್ನ ಬ್ಲಾಗ್ಸು, ರೆಸಿಪೀಸ್ನ ಎಂಜಾಯ್ ಮಾಡಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಎಲ್ಲರೂ ಹುಷಾರಾಗಿರಿ, ಕೇರ್ ತಗೊಳ್ಳಿ, ಹ್ಯಾಪಿಯಾಗಿರಿ, ಎಲ್ಲರನ್ನೂ ನಗಿಸ್ತಾ ಇರಿ, ನೀವು ನಗ್ತಾ ಇರಿ. ಓಕೆ, ನೆಮ್ಮದಿಯಾಗಿರಿ. ಓಕೆ, ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ಇಲ್ಲಿ ರಾತ್ರಿ 11:30 ಆಗಿತ್ತು. ಕೆಲಸ ಎಲ್ಲ ಮುಗಿಸಿ ಪಾಪು ಮಲಗಿದ್ದಾಳೆ.
ಎಲ್ಲನೂ ಮಲಗಿಸಿ ಓದೋಣ ಅಂತ ಕೂತಿದ್ದೀನಿ. ನಾನು ಹೇಳ್ದಂಗೆ ರಾತ್ರಿ ನಾನು ತುಂಬ ಟೈಮು ಸಿಕ್ಕೋದು ಆವಾಗಲೇ ನನಗೆ ಚೆನ್ನಾಗಿ ಓದಬೇಕು ಅಂತ ಇಂಟ್ರೆಸ್ಟ್ ನೈಟೇ ಬರುತ್ತೆ. ಸೊ ಈಗ ಓದೋಣ ಅಂತ ಕೂತಿದ್ದೀನಿ. ನಿಮಗೆ ಟೈಮ್ ತೋರಿಸ್ತೀನಿ ನಾನು. ಸೊ 11:30 ಆಗಿದೆ ನೈಟು. ಕಿಟಕಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇನ್ನು ರಾತ್ರಿ. ನನ್ನ ಬುಕ್ ಯಾವ ರೀತಿ ಓದ್ತೀನಿ ಅಂತ ನೋಡಿ. ಸೊ ತುಂಬ ಕೆಟ್ಟನಾಗಿ ಬುಕ್ನ ಇಟ್ಕೊಳ್ತೀನಿ ನಾನು. ನನಗೇನೋ ಒಂದು ಅದು ಅಭ್ಯಾಸ. ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ನೀಟಾಗಿ ಇಟ್ಕೋತಾರೆ ಬುಕ್ಸ್ನೆಲ್ಲ, ಬಟ್ ನಾನು ಅಲ್ಲಲ್ಲೇ ಬರ್ಕೊಳ್ಳೋದು, ಕೀ ಪಾಯಿಂಟ್ಸು, ಇಂಪಾರ್ಟೆಂಟ್ ಪಾಯಿಂಟ್ಸು ಅನಿಸಿದ್ದೆಲ್ಲ ಈ ಥರ ನೋಟ್ಸ್ ಅಲ್ಲಲ್ಲೇ ಮಾಡ್ಕೊಬಿಡ್ತೀನಿ. ಸೊ ನನ್ನ ಬುಕ್ಕು ನೋಡೋಕ್ಕೆ ತುಂಬಾ ಈ ರೀತಿ ಇರುತ್ತೆ. ನಿಮ್ಗೆ ಅನಿಸ್ಬೋದು ಏನು ಈ ರೀತಿ ಇಟ್ಕೊಂಡಿದ್ದಾಳೆ ಅಂತ. ಬಟ್ ನಂದೊಂದು ಒಂದೊಂದು ವರ್ಷವೂ ಬುಕ್ಸ್ ನೋಡಿದ್ರೆ ನೀವು ಎಷ್ಟು ಕೆಟ್ಟ ಸ್ಥಿತಿಯಲ್ಲಿರುತ್ತೆ ಅಂದರೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಬಟ್ ನನಗೆ ಹೀಗೇ ಓದಿ ಅಭ್ಯಾಸ, ಕೆಲವ್ರಿಗೆ ಹೀಗೆ ಅಭ್ಯಾಸ. ಈ ರೀತಿ ಇದ್ದರೆ ನನಗೆ ಚೆನ್ನಾಗಿ ತಲೆಗೆ ಹೋಗುತ್ತೆ ಅಂತ ಈ ರೀತಿ ನಾನು ಓದ್ತಾ ಇರ್ತೀನಿ. ಅಲ್ಲಲ್ಲೇ ಪಾಯಿಂಟ್ಸ್ ಮಾಡಿಕೊಂಡು ಪ್ರತಿಯೊಂದನ್ನು ಅಂಡರ್ಲೈನ್ ಮಾಡಿಕೊಂಡು. ಇದು ನಾನು ಒನ್ ಟೈಪ್ ಆಫ್ ಹ್ಯಾಂಡ್ ರೈಟಿಂಗ್. ನಾನು ಸ್ವಲ್ಪ ಆರಾಮಾಗಿದ್ದಾಗ ಈ ರೀತಿ ಬರಿತೀನಿ, ಕೆಲವು ಸತಿ ಅರ್ಜೆಂಟಲ್ಲಿದ್ದಾಗ ಇನ್ನೊಂದು ಸತಿ ಬರಿತೀನಿ. ಸೊ ಈ ರೀತಿ ಓದ್ತಾ ಕೂತಿದ್ದೆ. ನೈಟ್ 1:30 ಆಗಿತ್ತು ಮಲ್ಗೋಷ್ಟರಲ್ಲಿ. ಆಮೇಲೆ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. 11:30 ಆದಮೇಲೆ ಓದೋದೆಲ್ಲ ರೆಕಾರ್ಡ್ ಮಾಡಿದ್ರೆ ಅದು ಸುಮ್ಮನೆ ಆರ್ಟಿಫಿಷಿಯಲ್ ಅನಿಸುತ್ತೆ. ಸೊ ಇಂಟ್ರೆಸ್ಟಿಂದ ಓದ್ಕೊಂಡು 1:30 ಆಗಿತ್ತು ಮಲ್ಗೋಷ್ಟರಲ್ಲಿ. 1:30, 2 o'clock ಆಗಿತ್ತು. ಆಮೇಲೆ ಮಾರನೇ ದಿನ ಬೆಳಗ್ಗೆ ಕರೆಂಟ್ ಇರಲಿಲ್ಲ. ಇದು ಆ್ಯಕ್ಚುಲಿ ಟಾರ್ಚ್ ಲೈಟಲ್ಲಿ ಮನೇಲಿ ಆ್ಯಕ್ಚುಲಿ ಸಾಮಾನೆಲ್ಲ ಖಾಲಿಯಾಗಿತ್ತು. ಇರೋದ್ರಲ್ಲೇ ಮಾಡೋಣ, ಪದೇ ಪದೇ ಏನು ಕಳಿಸೋದು ಅಂತ. ಆಮೇಲೆ ಹೋಗಿ ತಂದರು ಸಾಮಾನೆಲ್ಲ. ಇರೋದ್ರಲ್ಲಿ ಏನೋ ಒಂದು, ಇದಕ್ಕೆ ಹೆಸರೇನಿಲ್ಲ, ಇರೋದೆಲ್ಲ ಹಾಕಿ ಏನೋ ಒಂದು ಮಾಡಿದ್ದೆ. ಬಟ್ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗೇ ಬಂದಿತ್ತು. ಟ್ರೈ ಮಾಡ್ಬೋದು ನೀವು ಒಂದು ಸಾರಿ. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಜಾಸ್ತಿ ಆಗೋಯ್ತು. ಸ್ವಲ್ಪ 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ ಹಾಕಾದ್ಮೇಲೆ 1-2-3 ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಹಾಕಿ 1-2 ಪಲಾವ್ ಎಲೆ ಇದಿಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾನೆ ಇರಿ. ಕೆಲವು ಸತಿ ಏನಾಗುತ್ತೆ, ಮನೇಲಿ ಏನೂ ಇಲ್ಲದೇ ಇರೋ ಟೈಮಲ್ಲಿ ಇರೋದನ್ನೇ ಸ್ವಲ್ಪ ಈರುಳ್ಳಿ ಎಸ್ಪೆಷಲಿ ಹಾಕಿದ್ರೆ, ಕೆಲವು ಸತಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಾಗ, ಈ ಥರ ಎಲ್ಲ ಜಾಸ್ತಿ ಹಾಕಿದಾಗ ಅದೇ ಸ್ವಲ್ಪ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಈಗ ಸುಮಾರಾಗಿ ಫ್ರೈ ಆಗಿದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಈ ರೀತಿ ಮಾಡಿಕೊಂಡೆ. 1/2 ಟೀ ಸ್ಪೂನಷ್ಟು ಅಡುಗೆ ಅರಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಏನೂ ಉಪಯೋಗಿಸಿಲ್ಲ, ಬರೀ ಶುಂಠಿ, ಮೇನ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಸ್ವಲ್ಪ ನ್ಯೂಟ್ರಿಷನ್ ಇರಲಿ ಅಂತ ಸ್ವಲ್ಪ ಏನದು ಮಿಲ್ ಮೇಕರ್ ಬರುತ್ತಲ್ಲ, ಸೋಯಾ ಚಂಕ್ಸ್, ಅದನ್ನು ಹಾಕಿದ್ದೀನಿ. ಮತ್ತು ಹೆಸರು ಕಾಳು ನೆನೆಸಿದ್ದೆ, ಸಾರು ಮಾಡೋಣ ಅಂತ ನೆನೆಸಿದ್ದೆ, ಅದನ್ನೇ ಹಾಕಿ ಈ ಥರ ಮಾಡಿದೆ. ಬಟ್ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತು. ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೆ, ಮೊದಲೇ ರುಬ್ಬಿಟ್ಕೊಂಡಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ನಿಮ್ಮ ಹತ್ರ ಇಲ್ಲಾಂದರೆ ಇದೊಂದು ರುಬ್ಕೋಬೋದು. ಇದಕ್ಕೇ ನಿಮ್ಮ ಹತ್ರ ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಪುದೀನ ಸೊಪ್ಪು ಹಾಕ್ಕೊಳ್ಳಿ, ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಬಟಾಣಿ ಹಾಕ್ಕೊಳ್ಳಿ, ತರಕಾರಿ ಹಾಕ್ಕೊಳ್ಳಿ. ಇದೊಂಥರ ಪಲಾವ್ ಗೀ ರೈಸ್ ಥರನೇ, ಬಟ್ ಏನೂ ಹಾಕಿಲ್ಲ, ನಾನು ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಕಡಿಮೆ ಪದಾರ್ಥದಲ್ಲಿ ಅಡುಗೆ ಮಾಡಿದ್ರು ಕೂಡ ಒಂದೊಂದು ಸ್ಟೆಪ್ಪು ನಿಧಾನವಾಗಿ ಈ ರೀತಿ ಫ್ರೈ ಮಾಡಿಕೊಂಡು ನೀಟಾಗಿ ಮಾಡೋದ್ರಿಂದ ರುಚಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಒಂದು 5-6 ನಿಮಿಷ ಫ್ರೈ ಆದಮೇಲೆ ನಾನು ಮಿಲ್ ಮೇಕರ್ ಅಂತ ಹೇಳಿದ್ನಲ್ಲ, ಸೋಯಾ ಚಂಕ್ಸ್, ಈ ರೀತಿ ನಾನು ಸ್ವಲ್ಪನೇ ಹಾಕಿದ್ದೀನಿ. ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿರಲಿ, ಪ್ಲೇನ್ ಇದ್ದರೆ ಒಳ್ಳೆಯದಲ್ಲ. ಒಂದೊಂದು ಮೀಲ್ಸೂ ಸ್ವಲ್ಪ ನ್ಯೂಟ್ರಿಷನ್ ಇರೋ ಹಾಗೆ ನೋಡ್ಕೋಬೇಕು ನಾವು. ಸೊ ಮಿಲ್ ಮೇಕರ್ ಅದು ವೆರಿ ರಿಚ್ ಇನ್ ಪ್ರೋಟೀನ್ಸ್ ಮತ್ತು ಫೈಬರ್ಸಲ್ಲಿ ತುಂಬ ರಿಚ್ ಇರೋವಂಥದ್ದು. ಸೊ ಅದಕ್ಕೆ ನಾನು ಸ್ವಲ್ಪ ಮಿಲ್ ಮೇಕರ್ನ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಕರೆಂಟ್ ಇದ್ದಾಗ ಮಾಡಿದ್ರೆ ನೀವು ನಿಜವಾಗ್ಲೂ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಈಗ 2 ಚಾಪ್ ಮಾಡ್ಕೊಂಡಿರೋ ಟೊಮ್ಯಾಟೋನ ಆ್ಯಡ್ ಮಾಡಿದ್ದೀನಿ. ಮತ್ತು ಕಾಯಿನ ಹಾಕಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಚಕ್ಕೆ, ಲವಂಗ ಏನೂ ಹಾಕಿಲ್ಲ, ಏಲಕ್ಕಿ ಅವೆಲ್ಲ ಹಾಕಿ ಇದಕ್ಕೆ ನೀವು ಚೆನ್ನಾಗಿ ಬರುತ್ತೆ. ಮಿಲ್ ಮೇಕರ್ ಜೊತೆ ಆ್ಯಕ್ಚುಲಿ ಸೋಯಾ ಪಲಾವ್ ಥರನೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಿಮ್ಮ ಹತ್ರ ಏನೂ ತರಕಾರಿನೇ ಇಲ್ಲ ಅಂದರೆ ನೀವು ಈ ರೀತಿಯೇ ಪ್ಲೇನಾಗಿ ಮಾಡ್ಕೋಬೋದು. ಇಲ್ಲಿ 1-1.5 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನನ್ನ ಮನೇಲಿ ಮಕ್ಕಳಿರೋತಾರಲ್ವ ಅದಕ್ಕೆ ನಾನು ಇಷ್ಟೇ ಹಾಕ್ಕೊಂಡೆ. 1/2 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಇದಿಷ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದಿನ
ಏನೋ ಒಂದು ಮಾಡ್ತಾನೇ ಇರಬೇಕಲ್ವ. ಸೊ ಆಗಾಗ ಈ ರೀತಿ ಆಗತ್ತೆ. ಇದು ಈ ಟೈಮಲ್ಲಿ ಪದೇ ಪದೇ ಕಳಿಸ್ಬೇಕು ಅಂದ್ರೂ ಕಷ್ಟ ಆಗುತ್ತೆ. ಒಂದು ಹೊತ್ತು ಹೇಗೋ ಒಂದು ಕಳಿಯುತ್ತೆ ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೋಬೋದು, ನೋ ಪ್ರಾಬ್ಲಮ್ ಅಲ್ವಾ. ಸೊ ಈಗ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಮನೇಲಿ ಇವೆಲ್ಲ ಇರುವಂಥದ್ದೇ ಅಲ್ವಾ, ಸ್ವಲ್ಪ ಸ್ಟಾಕ್ ಇದ್ದೇ ಇರುತ್ತೆ. ಇವೆಲ್ಲ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ನಾನು ಇದನ್ನೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ನೋಡಿ, ಅದು ಕೆಳಗಡೆ ತಳ ಹಿಡ್ದಿರುತ್ತಲ್ಲ ಅದನ್ನು ಚೆನ್ನಾಗಿ ಸ್ಕ್ರ್ಯಾಚ್ ಮಾಡ್ತಾಯಿದ್ರೆ ಆ್ಯಕ್ಚುಲಿ ಅವೇ ಟೇಸ್ಟು. ಕುಕ್ಕಿಂಗ್ ಅನ್ನೋದು ತುಂಬಾ ಈಸಿ, ಬಟ್ ಸಿಂಪಲ್ ಟೆಕ್ನಿಕ್ ಗೊತ್ತಾಗ್ಬಿಟ್ರೆ ಅಂತೂ ಕುಕ್ಕಿಂಗ್ ತುಂಬಾ ಈಸಿ, ನಾವು ಎಕ್ಸ್ಪರ್ಟ್ ಆಗ್ಬೋದು ಅದರಲ್ಲಿ. ಸೊ ಈ ರೀತಿ ನೋಡಿ ಗೊಜ್ಜಿನ ಥರ ರೆಡಿಯಾಗಿದೆ. ಈಗ ನಾನು ಎಲ್ಲ ಸ್ಟೆಪ್ಪನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ. ಈಗ ಮೊಸರು ಹಾಕ್ತಾಯಿದ್ದೀನಿ. ಮೊಸರಿತ್ತು ಮನೆಯಲ್ಲಿ ಅಂತ ಒಂದು 1/2 ಕಪ್ಪಷ್ಟು ಮೊಸರನ್ನ ಹಾಕಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋಷ್ಟು ಹುರಿದಿದ್ದೀನಿ. ಆ ತಳ ಹಿಡ್ದಿದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ಸ್ಕ್ರ್ಯಾಚ್ ಮಾಡ್ಕೋಬೇಕು. ಆಗಲೇ ಒಳ್ಳೆ ನೋಡಿದ್ರೆ ಒಂಥರ ಕೋರ್ಮ ಥರ ರಿಲೀಸ್ ಆಗುತ್ತೆ, ಆಯಿಲ್ ಆಗಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಮೊಸರು ಹಾಕಿದ ತಕ್ಷಣವೇ ನೀವು ಚೆನ್ನಾಗಿ ಸೌಟನ್ನ ಅಲ್ಲಾಡಿಸ್ಬೇಕು, ಇಲ್ಲಾಂದರೆ ಮೊಸರು ಹೊಡೆದೋಗುತ್ತೆ, ಒಂಥರ ಬಿರುಕ್ಲಾಗ್ದಂಗೆ ಆಗ್ಬಿಡುತ್ತೆ. ನೋಡಿ ಈಗ ಮೊಸರು ಒಂಚೂರು ಹೊಡೆದಿಲ್ಲ, ಕರೆಕ್ಟಾಗಿ ಗೊಜ್ಜಾದಂಗೆ ಆಗಿದೆ, ಒಂಥರ ಮಸಾಲೆ ಆದಂಗೆ ಆಗಿದೆ. ಸೊ ನೀವಿಲ್ಲ ಮೊಸರು ಹಾಕ್ಬಿಟ್ಟು ಬಿಟ್ಬಿಡ್ತೀರಾ ಅಂದರೆ ಒಂದು ಹಾಲು ಹೊಡೆದಂಗೆ ಆಗ್ಬಿಡುತ್ತೆ. ಈಗ ತೊಳ್ಕೊಂಡಿರೋ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಪ್ರಮಾಣ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ನಾನು ಹೇಳಿದ್ನಲ್ಲ ಹೆಸರು ಕಾಳಿತ್ತು ಅಂತ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇದು ನೋಡಿ ಸಿಂಪಲಾಗೂ ಆಗೋಗುತ್ತೆ, ಮತ್ತು ನ್ಯೂಟ್ರಿಷನ್ನು ಇದೆ, ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ. ನಾನು ತುಪ್ಪನೂ ಆ್ಯಡ್ ಮಾಡ್ತೀನಿ, ಫ್ಯಾಟ್ಸು ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ. ಸೊ ಇಟ್ ಈಸ್ ಅ ಕಂಪ್ಲೀಟ್ ಮೀಲ್ ಅನ್ಕೋಬೋದು. ಹೇಗೋ ಒಂದು ಹೊತ್ತು ಪ್ರತಿ ಹೊತ್ತು ನೀಟಾಗಿ ಕರೆಕ್ಟಾಗಿ ಮಾಡಬೇಕು ಅಂದರೆ ಆಗಲ್ಲ ಅಲ್ವಾ. ನಮ್ಮ ಹೆಣ್ಮಕ್ಳಿಗೆ ಗೊತ್ತು, ನಮಗೆ ಹೆಣ್ಮಕ್ಳ ಕಷ್ಟ ಏನು ಅಂತ. ಒಂದೊಂದು ಮಾಡೋದು ಕಷ್ಟ ಇಲ್ಲ ಆ್ಯಕ್ಚುಲಿ, ಬಟ್ ಏನು ಮಾಡೋದು ಅಂತಲೇ ಯೋಚನೆ ಮಾಡೋದೇ ದೊಡ್ಡ ಕಷ್ಟ ಆಗೋಗುತ್ತೆ ಅಲ್ವಾ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಏನೋ ಒಂದು ನೀವು ಕಂಡಿಡಿರಿ, ಬಟ್ ಕೆಲವು ಸತಿ ಅದೇ ಸಕ್ಸಸ್ ಆಗುತ್ತೆ. ಏನೋ ಮಾಡೋಕ್ಕೆ ಹೋಗ್ತೀವಿ, ಇನ್ನೊಂದಾಗುತ್ತೆ, ಬಟ್ ಅದೇ ಆ್ಯಕ್ಚುಲಿ ರುಚಿ ಚೆನ್ನಾಗಾಗುತ್ತೆ. ಆ ರೀತಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಸ್ ಮಾಡ್ತಾನೆ ಇರಬೇಕು, ಆಗಲೇ ಹೊಸ ರೆಸಿಪೀಸ್ ಕಂಡುಹಿಡಿಯೋಕ್ಕೆ ಸಾಧ್ಯ. ಈಗ ನಾನು ನಿಂಬೆಹಣ್ಣು ರಸನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಟೊಮ್ಯಾಟೊ 2 ಹಾಕಿದ್ದೆ, ಸ್ವಲ್ಪ ಮೊಸರು ಸ್ವೀಟ್ ಮೊಸರೇ, ಅದೇನು ಹುಳಿ ಇರಲಿಲ್ಲ. ಹುಳಿ ಇದ್ದರೆ ಮೊಸರು, ನಿಂಬೆಹಣ್ಣ ಸ್ಕಿಪ್ ಮಾಡ್ಕೊಳ್ಳಿ, ಅದೇನು ಹೋಗಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಟಾಣಿ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಗರಂ ಮಸಾಲ ಲಾಸ್ಟಲ್ಲಿ, ಸ್ಟಾರ್ಟಿಂಗ್ಗೆ ಹಾಕಿದ್ರೆ ಆ ಫ್ಲೇವರ್ ಎಲ್ಲ ಚೆನ್ನಾಗಿದಾಗಲ್ಲ ಅಂತ ಲಾಸ್ಟಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ನಾನು. ಯಾಕೆಂದರೆ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಏನೂ ಯೂಸ್ ಮಾಡಿಲ್ಲ. ಸೊ ಈಗ ಬಾಯ್ಲ್ ಬಂದಿದೆ ಅಲ್ವಾ, ಈಗ 1-2 ಸ್ಪೂನಷ್ಟು, 1.5-2 ಸ್ಪೂನಷ್ಟು ತುಪ್ಪನ ಹಾಕಿದ್ದೆ. ಫ್ಲೇವರು ಚೆನ್ನಾಗಿ ಬರುತ್ತೆ, ಆಮೇಲೆ ಒಳ್ಳೆಯದು ಕೂಡ ಹೆಲ್ತಿಗೆ ತುಪ್ಪ. ಮಕ್ಕಳಿರ್ತಾರಲ್ವ, ಮಕ್ಕಳಿದ್ರೆ ಸೊ ನಮಗೂ ಬೇಕಾಗುತ್ತೆ, ಒಂದು ಏಜ್ ಆದಮೇಲೆಲ್ಲ ತುಪ್ಪ ಅನ್ನೋದು 1 ಸ್ಪೂನ್ ಡೈಲಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಕೂಡ. ಸೊ ಈ ರೀತಿ ತುಪ್ಪನ ಹಾಕಿದ್ದೆ. ಫ್ಲೇವರೂ ಚೆನ್ನಾಗಿತ್ತು, ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ, ತರಕಾರಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಳ್ಳಿ, ನಿಜವಾಗ್ಲೂ ಸೂಪರಾಗಿ ಬರುತ್ತೆ. ಸೊ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಕುಗ್ಸು. ಸೊ ಈಗ ಕುಕ್ಕರ್ ತಣ್ಣಗಾಗಿದೆ, ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ಚೆನ್ನಾಗಾಗಿತ್ತು, ಫ್ಲೇವರ್ ಚೆನ್ನಾಗಿತ್ತು. ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿ, ನಿಮ್ಮ ಹತ್ರ ಇರೋ ತರಕಾರಿನೆಲ್ಲ ಆ್ಯಡ್ ಮಾಡಿ. ಸೂಪರಾಗಿ ಆಗಿತ್ತು, ತುಂಬಾ ಚೆನ್ನಾಗಾಗಿತ್ತು. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.